ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ಇವತ್ತು ನಾನು ಬೆಂಗಳೂರು ಟು ಕುಮಟಾ ಟ್ರಾವೆಲ್ ಲಾಗ್ನ ಮಾಡ್ತಾ ಇದ್ದೀನಿ. ಕಾರಲ್ಲಿ ಟ್ರಾವೆಲ್ ಮಾಡೋದಕ್ಕಿಂತ ಬಸ್ ಅಂದರೆ ತುಂಬಾ ಇಷ್ಟ. ಅದು ಲೋಕಲ್ ಬಸ್ಸು ಸ್ಟಾಪ್ ಕೊಡ್ತಾ ಹೋಗುತ್ತಲ್ಲ, ಅದಂದರೆ ಅಷ್ಟು ಇಷ್ಟ ಆಗಲ್ಲ. ಲಾಂಗ್ ಜರ್ನಿ ಹೋಗ್ತಾನೇ ಇರಬೇಕು, ಹೊರಗಡೆ ನೇಚರ್ ನೋಡ್ತಾ ಹೋಗಬೇಕು, ಆ ಥರದ್ದು ಟ್ರಾವೆಲ್ ಮಾಡೋದಂದರೆ ನನಗೆ ತುಂಬ ಇಷ್ಟ. ಅದರಲ್ಲೂ ನನಗಂತೂ ತುಂಬಾ ಖುಷಿ ಆಯಿತು. ಪ್ರತಿ ಸರಿ ಹೇಗೆ ಬುಕ್ ಮಾಡ್ತೀನೋ ಅದೇ ಥರ ರೆಡ್ ಬಸ್ಸಲ್ಲಿ ಬುಕ್ ಮಾಡಿದೆ. ನಾವು ಎಲ್ಲ ಏನು ಮಾಡ್ತೀವಿ, ಸಾಧಾರಣವಾಗಿ ಯಾವುದು ಸ್ವಲ್ಪ ಲೋ ಪ್ರೈಸ್ ಇದೆ ಅದನ್ನು ಪಿಕ್ ಮಾಡ್ತೀವಿ. ಯಾರು ಹೇಗೋ ಗೊತ್ತಿಲ್ಲ, ನಾನಂತೂ ಯಾವುದು ಸ್ವಲ್ಪ ಕಡಿಮೆ ಪ್ರೈಸ್ ಇದೆಯೋ ಅದನ್ನು ಬುಕ್ ಮಾಡ್ತೀನಿ. ಅದರಲ್ಲಿ ನನಗಂತೂ ಇವತ್ತು ಫುಲ್ ಸರ್ಪ್ರೈಸ್. ಯಾಕಂದರೆ ನಾನು ಬುಕ್ ಮಾಡಿರೋಂಥ ಬಸ್ಸು ಫುಲ್ ಪ್ರೀಮಿಯಮ್ ಥರ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಇಷ್ಟು ದಿನ ಎಷ್ಟು ಜರ್ನಿ ಮಾಡಿದ್ದೀನಿ, ಇಷ್ಟು ಚೆನ್ನಾಗಿರೋ ಬಸ್ನ ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು, ಮತ್ತು ಆ ಥರ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಯಾವಾಗೋ ಒಂದು ಆಸೆ ಇತ್ತು, ಫುಲ್ ಒಳಗಡೆ ಲಕ್ಸುರಿ ಥರ ಫೀಲ್ ಇರೋ ಬಸ್ಸಲ್ಲಿ ಹೋಗಬೇಕು ಅಂತ ಹೇಳಿ. ಅದಕ್ಕೆಲ್ಲ ಕಾಸ್ಟ್ 2000, 1800 ಹಾಗೆ ಇರ್ತಿತ್ತು. ನಾನು ನಾರ್ಮಲಾಗಿ ಬುಕ್ ಮಾಡಿದ್ದು ಇವತ್ತು. ನನ್ನ ಲಕ್ಕೋ ಏನೋ ಗೊತ್ತಿಲ್ಲ, ಇದು ಫುಲ್ ಹೊಸ ಬಸ್ಸು, ಹೊಸದಾಗಿ ಎಲ್ಲ ಡಿಸೈನ್ ಮಾಡಿದ್ದಾರೆ. ಮತ್ತು ಕಲರ್ ಕಾಂಬಿನೇಷನ್ ಏನು ಚೂಸ್ ಮಾಡಿದ್ದಾರೆ ನೋಡಿ, ಅದಂತೂ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ನಮ್ಮ ಮನೆಗೆಲ್ಲ ಸುಮಾರು ಇದೇ ಕಲರ್ನ ನಾನು ಚೂಸ್ ಮಾಡಿ ಹೊಡ್ಸಿರೋದು. ಬನ್ನಿ, ಬಸ್ ಯಾವ ಥರ ಇದೆ ಮತ್ತು ಯಾವ ಟ್ರಾವೆಲ್ಸ್ ಎಲ್ಲ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಹೊದ್ಕೊಳ್ಳಿಕ್ಕೆ ಬೆಡ್ಶೀಟ್ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಬಸ್ ಥರನೇ ನಾರ್ಮಲ್ ಆಗಿ ಲಗೇಜ್ಗೆ ಅಂತ ಒಂದು ಕೌಂಟರ್ ಮಾಡಿದ್ದಾರೆ. ಸ್ಪೇಸು ತುಂಬ ಚೆನ್ನಾಗಿದೆ, ನೀಟಾಗಿದೆ. ಯಾಕಂದರೆ ಹೊಸ ಬಸ್ ಅಲ್ವಾ, ಹಾಗಾಗಿ ಫುಲ್ ಕ್ಲೀನ್ ಆ್ಯಂಡ್ ನೀಟ್, ಚಕಪಕ್ಕ ಹೊಳಿತಾ ಇದೆ. ಯಾರಿಗೂ ಕೂಡ ಇಷ್ಟು ಕಡಿಮೆ ಪ್ರೈಸಿಗೆ ಇಷ್ಟು ಒಳ್ಳೆ ಬಸ್ಸು ಸಿಗೋಕ್ಕೆ ಚಾನ್ಸೇ ಇಲ್ಲ. ಗೌರ್ಮೆಂಟ್ ಬಸ್ಸಿಗೆ ಹೋಲಿಸಿದರೆ ಪ್ರೈವೇಟೇ ಓಕೆ. ಗೌರ್ಮೆಂಟ್ ಬಸ್ ಎಲ್ಲ 1000 ಮೇಲೇ ಇರುತ್ತೆ. ಮತ್ತು ಒಳಗಡೆ ಮೇಂಟೆನೆನ್ಸು ಪ್ರೈವೇಟ್ ಬಸ್ ಥರ ಅಷ್ಟು ಚೆನ್ನಾಗಿರಲ್ಲ. ಯಾಕಂದರೆ ಓನ್ ಓನ್ ಆದರೆ ಚೆನ್ನಾಗಿ ನೋಡ್ಕೋತಾರೆ ಬಸ್ನ. ನನ್ನ ಚಪ್ಪಲಿನ ಇಲ್ಲಿ ಬಿಸಾಕಿಟ್ಟಿದ್ದೀನಿ, ಯಾಕಂದರೆ ಕೆಳಗಡೆ ಇಡಲಿಕ್ಕೆ ಯಾವುದು ಸ್ಪೇಸ್ ಇಲ್ಲ ಮತ್ತು ಏನು ವ್ಯವಸ್ಥೆ ಇಲ್ಲ. ಇದೇ ಥರನೇ ಹೊರಗಡೆನೇ ಇರಬೇಕು. ಒಂದೇ ಒಂದು ಇವ್ರು ಮಾಡೋದ್ರಲ್ಲಿ ಮಿಸ್ಟೇಕ್ ಏನಂದರೆ, ಇಲ್ಲಿ ಮೇಲ್ಗಡೆ ಏನು ಶೀಟ್ ಹೊಡೆದಿದ್ದಾರೆ ಅದು ಸ್ವಲ್ಪ ಕೆಳಗೆ ಹಾಕಿಬಿಟ್ಟಿದ್ದಾರೆ. ತಲೆಗೆ ತಾಗತ್ತೆ ಕೂತ್ಕೊಂಡ್ರೆ. ನೋಡಿದ್ರಲ್ವ, ಇಲ್ಲಿ ಇಲ್ಲಿವರೆಗೆ ಕೂತ್ಕೋಬೇಕು. ನಾನು ಸ್ವಲ್ಪ ಕುಳ್ಳಕ್ಕಿದ್ದೀನಿ, ಅಡಿಲ್ಲ. ಉದ್ದುದ್ದಿದ್ದವರೆಲ್ಲ ಸ್ಟ್ರೇಟ್ ಕೂತ್ಕೊಳ್ಳಿಕ್ಕೆ ನನ್ನ ಪ್ರಕಾರ ಆಗೋದಿಲ್ಲ, ತಲೆಗೆ ತಾಗತ್ತೆ ಮೇಲ್ಗಡೆಗೆ. ತೋರಿಸ್ತೀನಿ ನಿಮಗೆ. ಅದೇ ಹೇಳಿದ್ನಲ್ವ, ಇದೇ ಶೀಟು. ನಿಮಗೆ ಇದ್ರದ್ದು ಗೊತ್ತಾಗೋದಿಲ್ಲ, ಆ ಕಡೆ ಕಾಣಿಸ್ತೀನಿ. ಈಗ ಬಸ್ಸು ಸೆಕೆಂಡ್ ಸ್ಟಾಪ್ ಜಯನಗರ ಕಡೆ ಹೋಗ್ತಾ ಇದೆ. ನಂದೇ ಫಸ್ಟು. ನಾನು ಬಸ್ ಒಳಗೆ ಹೋಗ್ತೀನಿ, ನನಗಂತೂ ಫುಲ್ ಆಶ್ಚರ್ಯ. ಯಾಕಂದರೆ ಪ್ರೀಮಿಯಮ್ ಥರ ಇರೋ ಬಸ್ಸು, ಜನ ಒಬ್ರೊಬ್ಬರು ಇಲ್ಲ. ಹೋಗ್ತಾ ಜನ ಆಗ್ತಾರೆ. ಯಾಕಂದರೆ ಸ್ಟಾರ್ಟಿಂಗ್ ರೂಟೇ ನಮ್ಮ ಕಡೆಯಿಂದನೇ ಸ್ಟಾರ್ಟ್ ಆಗಿತ್ತು, ಹಾಗಾಗಿ ನಾನೇ ಫಸ್ಟ್ ಕ್ಯಾಂಡಿಡೇಟ್. ಮತ್ತು ತಡ ಮಾಡಲ್ಲ, ಪ್ರೈಸ್ ಬಗ್ಗೆ ಎಲ್ಲ ಹೇಳ್ತೀನಿ. ಪ್ರೈಸ್ ಬಂದುಬಿಟ್ಟು 850, 800 ಟ್ಯಾಕ್ಸ್ ಎಲ್ಲ ಸೇರಿ 840 ಸಮಥಿಂಗ್ ಏನೋ ಆಯಿತು ನನಗೆ. ಇನ್ನೊಂದು ಬಸ್ ಇತ್ತು 6:15ಗೆ, ಅದಕ್ಕೆ 700 ಇತ್ತು. ನಾನು 6:15ಗೆಲ್ಲ ಬರಲಿಕ್ಕೆ ಆಗೋದಿಲ್ಲ, ಊಟ ಮಾಡ್ಕೊಂಡು ಬರುವ ಅಂತ ಹೇಳಿ 9:15 ಬಸ್ನ ಬುಕ್ ಮಾಡಿದೆ. 9:15 ಬಸ್ಸಿಗೆ 850 ಇತ್ತು, ಅಂದರೆ 800 ಎಲ್ಲ ಹೇಳಿದ್ನಲ್ವ, 850 ಆಯಿತು. ಫಸ್ಟ್ ಟೈಮ್ ನಾನು ಕಂಜೂಷಿ ಮಾಡಲಿಲ್ಲ. 7 ಗಂಟೆಗೆ ಹೋಗ್ಬಿಡುವ, ಒಂದು 100 ರೂಪಾಯಿ ಉಳಿತದೆ. ನಾನೇನು ಅಂದ್ಕೊಂಡೆ, ಟೈಮುಕ್ಕಿಂತ ಮತ್ತು ಊಟ ಮಾಡಿದ್ರೆ ಎರಡೂ ಒಂದೇ ಅಲ್ವಾ, ಊಟದ ಹಣ ಅಲ್ಲಿ ಬಸ್ಸಿಗೆ ಹೋಗೋ ಹಣ ಎರಡೂ ಒಂದೇ. ಸ್ವಲ್ಪ ಜಾಸ್ತಿ ಕೊಟ್ಟರು ಅಡ್ಡಿಲ್ಲ, ಆರಾಮಾಗಿ ಹೋಗುವ, ಗಡಿಬಿಡಿ ಬೇಡ ಅಂತ ಹೇಳಿ 100 ರೂಪಾಯಿ ಜಾಸ್ತಿ ಕೊಟ್ಟರು ಅಡ್ಡಿಲ್ಲ ಅಂದೆ. ಇವತ್ತು ನಾನು ಕಂಜೂಷಿ ಮಾಡದೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಒಂದು 100-200 ರುಪೀಸ್ ಕಡಿಮೆ ಇರುತ್ತೆ ಅಂತ ಈ ಟ್ರಾವೆಲ್ಸಿಗೆ ಬರೋದು ನಾನು. ಆದರೆ ಈ ಸತಿ ಮಾತ್ರ ಫುಲ್ ವರ್ತ್ ಅಂತ ಫೀಲ್ ಆಯ್ತು ನನಗೆ. ಮತ್ತು ಬೇರೆ ಬಸ್ಸಿಗೆಲ್ಲ ಹೋದರೆ ಸ್ವಲ್ಪ ಬೇಗ ರೀಚ್ ಆಗ್ತೀವಿ. ಸೀಬರ್ಡು, ಸುಗಮಗೆಲ್ಲ ಹೋದರೆ ಸ್ವಲ್ಪ 12 ತಾಸು ಬೇಕಾಗುತ್ತೆ. ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ, 12 ತಾಸು. ಈಗ 9:15ಗೆ ಹತ್ತಿದ್ದೀನಲ್ಲ, ಅವರು ಆ್ಯಪಲ್ಲಿ ಕೊಟ್ಟಿರೋದು 9:15 ಬೆಳಿಗ್ಗೆ. ಈಗ ರಾತ್ರಿಗೆ ನಾನು ಹೋಗಿದ್ದು 9:15ಗೆ ಹೊರಟಿದ್ದು. ಬೆಳಿಗ್ಗೆ 9:15ಗೆ ಮುಟ್ತಾರೆ ಅಂತ ಹಾಕಿರ್ತಾರೆ. ಆಮೇಲೆ 10 ಗಂಟೆ ಆದರೂ ಆಯಿತು. ಆದರೆ ಬೇರೆ ಶ್ರೀಕುಮಾರ ಟ್ರಾವೆಲ್ಸ್ ಎಲ್ಲ ಇರುತ್ತಲ್ಲ, ಅದು ನಾನು ಯಾವಾಗಲೂ ಬರ್ತಿದ್ದೆ. ಅದು ಆನ್ ಟೈಮಿಗೆ ಓಡಿಸ್ತಾರೆ, ಜಾಸ್ತಿ ಲೇಟ್ ಏನಾಗಲ್ಲ. 9 ತಾಸಿಗೆಲ್ಲ ಊರಿಗೆ ಹೋಗಿ ಮುಟ್ಬಿಡ್ತೀನಿ. ಹೊರಗಡೆಗಂತೂ ಫುಲ್ ಮಳೆ ಬರ್ತಾ ಇದೆ. ನನಗಂತೂ ಒಳ್ಳೆ ನಿದ್ರೆ ಇವತ್ತು. ನನಗೆ ಬಸ್ಸಲ್ಲಿ ಕೂತ್ರೆ ಒಂಥರ ಇದು ಮಗುನ ತೊಟ್ಲಲ್ಲಿ ಹಾಕಿ ತೂಗ್ದಾಗ ಹೇಗಾಗುತ್ತೆ ಹಾಗೆ ಅನಿಸುತ್ತೆ. ನಂಗೆ ಕೆಳಗಾದರೂ ಓಕೆ, ಮೇಲಾದರೂ ಓಕೆ, ಎರಡೂ ಒಂದೇ ಥರ ಫೀಲು. ತಲೆಗಿಲೆ ಎಲ್ಲ ಏನು ತಿರುಗಲ್ಲ. ಎಂತಕ್ಕಂದರೆ ಒಂದು ಸತಿ
ಮೇಲೆ ಹತ್ತು ಕೂತು ಮಲಗಿಬಿಟ್ರೆ ಮುಗ್ದೋಯ್ತು. ಆದರೆ ನಾನು ಬಸ್ಸಲ್ಲಿ ಯಾವಾಗಲೂ ಎ ಸಿ ಬಸ್ನ ಇಷ್ಟಪಡಲ್ಲ. ಎ ಸಿ ಬಸ್ ಆದರೆ ಗಾಳಿ ಬರೋದಿಲ್ಲ. ಗಾಳಿ ಇಲ್ಲದೆ ಇದ್ದಾಗ ನನಗೊಂಥರ ಉಸಿರುಗಟ್ಟಿದ ಥರ ಫೀಲ್ ಆಗ್ತದೆ. ಅದಕ್ಕೆ ನಾನು ಯಾವಾಗಲೂ ಇದೇ ಥರ ಇದು ಕಿಟಕಿನ ಓಪನ್ ಮಾಡಲಿಕ್ಕಾಗತ್ತಲ್ಲ, ಅದೇ ಥರದ ಬಸ್ಸಲ್ಲೇ ಬರೋದು. ಎ ಸಿ ರೂಢಿ ಇಲ್ಲ ಅಂತೂ ಇಲ್ಲ. ಆಫೀಸಲ್ಲೆಲ್ಲ ಎಷ್ಟೇ ಚಳಿ ಮಾಡಿದರೂ ಅವರು ಎಷ್ಟೇ ಜಾಸ್ತಿ ಎ ಸಿ ಹಾಕಿದರೂ ಕೂತ್ಕೋಬೋದು. ಆದರೆ ಬಸ್ಸಲ್ಲಿ ಮಾತ್ರ ಒಂಥರ ಗಾಳಿ, ಹೊರಗಿನ ಗಾಳಿ ತಿಂದೇ ಇದ್ದರೆ ವಾಮಿಟಿಂಗ್ ಥರ ಫೀಲ್ ಆಗ್ತದೆ. ವಾಮಿಟ್ ಬಂದ್ರೂ ಓಕೆ, ಅದು ಬರೋದೂ ಇಲ್ಲ, ಆ ಕಡೆ ಹೋಗೋದೂ ಇಲ್ಲ, ಆ ಥರ ಆದರೆ ಕಷ್ಟ. ಅದಕ್ಕೆ ನಾನು ಈ ವಿಂಡೋ ಓಪನ್ ಮಾಡುವಂಥ ಬಸ್ನೇ ಯಾವಾಗಲೂ ಪ್ರಿಫರ್ ಮಾಡ್ತೀನಿ. ಮತ್ತು ಹಿಂದೆ ನೀವು ನೋಡ್ತಿದ್ದೀರಲ್ಲ, ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು, ಈ ಬಸ್ಸಿಗೆ ರೆಸ್ಟ್ ರೂಮ್ ಇದ್ಬಿಟ್ರೆ ಒಂದು 100 ರೂಪೀಸ್ ಜಾಸ್ತಿ ತೊಗೊಂಡ್ರೂ ಬೇಜಾರಿಲ್ಲ. ಈಗೆಲ್ಲ ಹೊಸದಾಗಿ ಬಸ್ಸಲ್ಲಿ ರೆಸ್ಟ್ ರೂಮೆಲ್ಲ ಬರ್ತಾಯಿದೆ. ಅದಂತೂ ನಮ್ಮೂರಿಂದನೂ ಕೂಡ ಒಂದೆರಡು ಬಸ್ ಇದೆ, ಆದರೆ ಯಾವ ಬಸ್ಸಿಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಎಲ್ಲ ಬಸ್ ಥರನೇ ನಾನು ನೋಡ್ತಾ ಇಲ್ಲ, ಹಾಗೆ ಬುಕ್ ಮಾಡ್ತಾಯಿದ್ದೀನಿ. ಮತ್ತು ಬೆಳಿಗ್ಗೆ ಹೇಗಿರುತ್ತೆ ನಮ್ಮೂರು ಈಗ ಅಂದರೆ ವೇರಿಯೇಷನ್ ಯಾವ ಥರ ಫೀಲ್ ಆಗುತ್ತೆ. ಇಲ್ಲೆಲ್ಲ ಒಂಥರ ಕ್ರೌಡು, ಗಜ 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 ಗಜ. ನಮ್ಮೂರಿಗೆ ಹೋದದ್ದು ಎಷ್ಟು ಸೈಲೆಂಟು, ಎಷ್ಟು ಗ್ರೀನರಿ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ನಮ್ಮೂರಿಗೆ ನೀವೆಲ್ಲ ಬರಬೇಕು, ಯಾಕಂದರೆ ನಮ್ಮೂರಲ್ಲಿ ಬೇಸಿಗೆ ಕಾಲದಲ್ಲಿ ಬಂದ್ರಂತೂ ನೀವೆಲ್ಲ ಫುಲ್ ಫ್ರೈ ಆಗೋದಂತೂ ಗ್ಯಾರಂಟಿ. ಈಗ ಮಳೆ ಬಿದ್ದಿದೆ, ಜಸ್ಟ್ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಇದು ನೇಚರು ಹೆವಿ ಹೆಂಗಿರುತ್ತೆ ಅಂದರೆ ನೀವು ಬಂದೇ ನೋಡಬೇಕು. ಎಲ್ಲರೂ ಬಂದುಬಿಡಿ, ಮತ್ತು ಬಸ್ ಹತ್ಕೊಂಡು ಕುಮಟಾ ಅಂತ ಲೊಕೇಶನ್ ಹಾಕಿ ಸೀದಾ ಬಂದುಬಿಡಿ. ಮತ್ತು ವರ್ಗಿ ಕುಳ್ಳೋಕೆ ಇದನ್ನು ಕೊಟ್ಟಿದ್ದಾರೆ, ಇದು ಸಾಫ್ಟಾಗಿದೆ. ಅದ್ರ ಜೊತೆ ಮಲ್ಗೋಕೆ ಅಂತ ಪಿಲ್ಲನೂ ಕೂಡ ಕೊಟ್ಟಿದ್ದಾರೆ. ನಾನು ಬಂದಿದ್ದು ಎಕ್ಸೈಟ್ಮೆಂಟಲ್ಲಿ ವಿಡಿಯೋ ಮಾಡಿಬಿಟ್ಟೆ. ಈಗ ಹೊರಗಿನ ಗಾಳಿನ ಸ್ವಲ್ಪ ತೊಗೋಬೇಕು, ಹೊರಗಡೆ ಎಲ್ಲ ಸಿಟಿನ ನೋಡಬೇಕು. ಬೆಂಗಳೂರಿಂದ ಹೋಗ್ತಾ ಇದ್ದೀನಿ ಅಂತ ಫೀಲ್ ಆಗಬೇಕಲ್ವ, ಅದಕ್ಕೆ ತೆಗಿವಾ. Oh my God. ಇದೆಂಥ ಅಜ್ಜಿ ಬಂದರೆ ನನಗೆ ಬಸ್ ಬುಕ್ ಮಾಡಿದವಳು ನಾನೇ. ಯಾವ ಕಡೆಗೂ ಎ ಸಿ ಅದೇ ಅಂತ ನೋಡಲಿಲ್ಲ ನಾನು. ಏನು ಬರ್ದರೆ ಏನು ಬರೀಲಿಲ್ಲ, ಏನೂ ನೋಡಲಿಲ್ಲ ನಿಜ. ಡೈರೆಕ್ಟ್ ರೇಟ್ ನೋಡಿದೆ, ಬುಕ್ ಮಾಡಿದೆ. ಈಗ ಹೋಗಿ ಕಿಟಕಿ ತೆಗಿಬೇಕು ಅಂತ ಕಿಟಕಿ ಹುಡುಕ್ತಿದ್ದೆ. ಇದು ಎ ಸಿ ಬಸ್ಸು. ನಿಜ ಹೇಳಬೇಕಂದ್ರೆ ನನಗೆ ನನ್ನ ಮೇಲೆ ಒಂಥರ ನಗು ಬರ್ತಾ ಇದೆ. ಮಂಗಣ್ಣ ಎಂತ ಹೇಳಬೇಕು. ಎ ಸಿ ಬಸ್ಸು ಇದನ್ನು ಇಲ್ಲಿ ಕೊಟ್ಟಿದ್ರಲ್ಲ, ಅವಾಗ ಕಾಣಿಸಿದ್ನಲ್ಲ ನಾನು, ಇಲ್ಲಿ ಮೇಲ್ಗಡೆ ಇದನ್ನು ಕೊಟ್ಟಿದ್ದಾರೆ ಅಂತ. ಅದನ್ನು ನೋಡಿದಾಗೂ ನನಗೆ ಗೊತ್ತಾಗಲಿಲ್ಲ. ಅಲ್ಲಿ ಹೊರಗಡೆ ದೂರದಲ್ಲಿ ದೊಡ್ಡ ದೊಡ್ಡ ಬ್ಲಾಕ್ಸ್ ಥರ ಇದೆ. ಅದನ್ನು ನೋಡಿದಾಗೂ ಡೌಟ್ ಆಗಲಿಲ್ಲ ನನಗೆ. ಯಾವಾಗ ಇಲ್ಲಿ ಕಿಟಕಿ ತೆಗಿಯೋಕೆ ಹೋಗ್ತೀನೋ, ಕಿಟಕಿಗೆ ಅದು ಎಳೆಯೋದಿರುತ್ತಲ್ಲ, ಅದೇ ಇಲ್ಲ. ಆವಾಗ ಒಂದು ಸರಿ ಶಾಕ್, ಫುಲ್ ಶಾಕ್. ದೇವರೇ, ಇದರಲ್ಲಿ ಹೆಂಗೆ ಹೋಗೋದು ಅಂತ ಹೇಳಿ. ನನಗೆ ಎ ಸಿ ಬಸ್ ಅಂದರೆ ಆಗೋದಿಲ್ಲ ಅಂತ ಮಾತ್ರ ನಾನು ಬಾಯಲ್ಲೇ ಹೇಳಿದೆ. ನಾನು ಈಗ ಅದೇ ಬಾಯಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಕಡಿಮೆ ದುಡ್ಡಲ್ಲಿ ಎ ಸಿ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲದೇ ನಾನು ಇಲ್ಲಿ ಬಂದಿರೋದು. ನನ್ನನ್ನು ಮೊದಲು ಕೊಟ್ಟಿರುವಂಥ ಇನ್ಫಾರ್ಮೇಷನ್ಗೆ ಕ್ಷಮಿಸಿ. ನನಗೆ ಎ ಸಿ ಬಸ್ ಅಂದರೆ ಆಗೋದಿಲ್ಲ, ಅದು ಕರೆಕ್ಟಾದ ಇನ್ಫಾರ್ಮೇಷನ್ನೇ. ಆದರೆ ಇದು ನಾನ್ ಎ ಸಿ ಬಸ್ ಅಂತ ನಿಮಗೆ ಹೇಳಿದ್ದಲ್ವ, ಅದಕ್ಕಾಗಿ ನನ್ನನ್ನು ಕ್ಷಮಿಸಿ. 850 ರೂಪಾಯಿ ಕೊಟ್ಟು, 800 ರೂಪಾಯಿ ವಿತ್ ಟ್ಯಾಕ್ಸ್ ಕೊಟ್ಟು ನಾನು ಇವತ್ತು ಎ ಸಿ ಬಸ್ಸಲ್ಲಿ ಬರ್ತಾಯಿದ್ದೀನಿ. ಅದು ಪ್ರೀಮಿಯಂ ಬಸ್. ನನಗೆ ಉಸಿರು ಕಟ್ಟಿದ ಥರ ಫೀಲ್ ಆಗುತ್ತೆ ಈ ಬಸ್ಸಲ್ಲಿ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಜ, ನಾನು ಎ ಸಿ ಬಸ್ಸಲ್ಲಿ ಇದ್ದೀನಿ ಅಂತ ನಿಮ್ಗೆ ಹೇಳಬೇಕಾದ್ರೆ ನನಗೊಂಥರ ಜೀವದಲ್ಲೆಲ್ಲ ತ್ರಾಸಾಗ್ತಾ ಇದೆ. ಈ ಚಳಿಲಿ ಬೇಕಿತ್ತ ಎ ಸಿ ಬಸ್ಸು? ಹೊರಗಡೆ ಆ ನಮ್ನಿ ಚಳಿ ಮಳೆ, ಒಳಗಡೆ ಎ ಸಿ ಬಸ್ಸು. ನನ್ನ ಮುಖಕ್ಕೆ ಆಗಬೇಕಾದದ್ದೆ ಇನ್ಸ್ಟ್ರಕ್ಷನ್ ಓದಬೇಕು. ಗೈಸ್, ನೀವೆಲ್ಲ ಏನು ಮಾಡಿ, ಬಸ್ ಬುಕ್ ಮಾಡಬೇಕಾದ್ರೆ ದುಡ್ಡು ನೋಡಬೇಡಿ, ಇನ್ಸ್ಟ್ರಕ್ಷನ್ ಓದಿ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ಲೋ ಅದನ್ನು ಬುಕ್ ಮಾಡಿ. ನಂತರ ರೇಟ್ ನೋಡಿಕೊಂಡು ಟುಕ್ ಕಟ್ಕೊಂಡು ಒತ್ಕೊಬಿಟ್ರೆ ಯಾವುದೋ ಒಂದು ಬಸ್ಸು ಕಡಿಮೆಗೆ ಸಿಕ್ತು ಅಂತ ಹೇಳಿ ಈ ಥರ ಆಗುತ್ತೆ. ನಿಮ್ಗೆ ಯಾವ್ದು ಆಗೋದಿಲ್ವೋ ಅದಕ್ಕೆ ಬಂದಂಗೆ ಆಯ್ತು ಈಗ. ಮತ್ತು ಇಷ್ಟೆಲ್ಲ ಖುಷಿ ಕೊಡ್ತಲ್ವ, ಯಾವ ಟ್ರಾವೆಲ್ಸ್ ಅಂತ ನಾನು ಹೇಳಲಿಲ್ಲ ನಿಮಗೆ, ಈಗ ಹೇಳ್ತೀನಿ. ಇದು ಸೀ ಬರ್ಡ್. ನಮ್ಮ ಕಡೆಯಿಂದ ಬರುವಂತಹ ಸಾಧಾರಣವಾದಂಥ ಎಲ್ಲ ಸೀ ಬರ್ಡು ಇಷ್ಟು ಚೆನ್ನಾಗೇನಿರೋದಿಲ್ಲ. ನಾನು ಮನೆಯಿಂದ ಬರಬೇಕಾದ್ರೂ ಇದೇ ಬಸ್ಸಿಗೆ ಬರೋದು. ಅಂದರೆ ಹೆಚ್ಚಿನದಾಗಿ ಶ್ರೀಕುಮಾರು. ಅದ್ರ ಬಿಟ್ಟರೆ ಫುಲ್ಲು ಜಾಸ್ತಿ ಕಾಸ್ಟ್ ಎಲ್ಲ ಹೋಗಿರುತ್ತಲ್ಲ, ಆವಾಗ ಮಾತ್ರ ಈ ಬಸ್ಸು. 900-800 ಆದರೆ ಶ್ರೀಕುಮಾರಿಗೆ ಬಂದುಬಿಡ್ತೀನಿ. 1000 ಹತ್ತಿರ ಇದ್ದರೆ ಅದೆಲ್ಲ ತುಂಬ ಹೈ, 1300-400 ಹೋದಾಗ ನಾನು ಸೀ ಬರ್ಡ್ ಕಡೆಗೆ ಬರೋದು. ಇರಲಿ ಬಿಡಿ, ಒಂದು ಸಾರಿ ಹೀಗೆ ಆಗುತ್ತೆ. ಬೆಳಿಗ್ಗೆ ತನಕ ಹೇಗೋ ಅಡ್ಜಸ್ಟ್ ಮಾಡ್ಕೊಬಿಡೋಣ ಅಂತ ಅನ್ಕೊತಿರುವಾಗಲೇ
ಇನ್ನೊಂದು ನನಗೆ ಶಾಕಿಂಗ್ ನ್ಯೂಸ್ ಕಾದಿತ್ತು. ಯಾಕೆ ಮಲಗಿರೋಳು ನಿಂತ್ಕೊಂಡಿದ್ದೀನಿ ಅಂದ್ಕೊಂಡಿದ್ರಾ? ಈ ಬಸ್ಗೆ ಹೋಗ್ಲಿದ್ದು ಸ್ವಲ್ಪ ಜಾಸ್ತಿ ಆಯಿತು. 10 ಗಂಟೆ ಆಗಿದೆ. ಅವರೇನೋ ಲಗೇಜ್ ಹಾಕ್ಕೊಂಡು 11 ಗಂಟೆಗೆ ಬರ್ತಾರಂತೆ. ಅವ್ರು ಬರೋವರೆಗೆ ನಾನು ಸೀಬರ್ಡ್ ಸೆಂಟರ್ ಇರುತ್ತಲ್ಲ ಅಲ್ಲಿ ಕಾಯ್ಬೇಕಂತೆ. ಇದು ಬೆಂಗಳೂರು ಮಧ್ಯ ಆಗತ್ತೆ. ಇದು ಮೊದಲು ಕೂಡ ಒಂದ್ಸರಿ ನನಗೆ ಹೀಗೆ ಆಗಿತ್ತು. ಹಾಗಾಗಿ ನನಗೇನೋ ಹೊಸ್ತು ಅನಿಸ್ಲಿಲ್ಲ. ಆದರೆ ಪಾಪ ಯಾರು ಹೊಸೊಬ್ರಿದ್ರೆ ಪಕ್ಕ ಹೆದರೋಗ್ಬಿಡ್ತಾರೆ. ಕೊನೆಗೂ 11 ಗಂಟೆ ಹಾಗೆ ಹೇಳಿದ ಟೈಮ್ಗೆ ಬಂದು ಪಿಕ್ ಮಾಡಿಕೊಂಡ್ರು. ನನಗಂತೂ ವೇಟ್ ಮಾಡಿ ತಲೆ ಎಲ್ಲ ಕೆಟ್ಟು ಹೋಗ್ಬಿಡ್ತು. ಇನ್ನೂ ಬಸ್ ಬಿಡದೆ ಇಲ್ಲೇ ನಿಂತ್ಕೊಂಡಿದ್ದಾರೆ. ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ಮೊದಲೇ ಹೊರಗಿನ ಗಾಳಿ ಬರ್ತಾ ಇಲ್ಲ ಅಂತ ನನಗೆ ತಲೆ ಬಿಸಿಯಾಗಿದ್ದರೆ ಅದರಲ್ಲಿ ಇವ್ರು ಈ ಥರ ಎಲ್ಲ ಮಾಡಿ ವೇಟ್ ಮಾಡಿಸಿ ನಂಗೆ ತಲೆನೋವೇ ಬಂದೋಗ್ಬಿಡ್ತು. ಆಮೇಲೆ ಕಾದು ಪ್ಯಾಸೆಂಜರ್ ಎಲ್ಲ ತಲೆ ತಿರುಗೋಗಿರೋದು ಅಂತ ಹೇಳಿ ಎಲ್ಲರಿಗೂ ಒಂದು 10 ರೂಪೀಸ್ದು ವಾಟರ್ ಬಾಟಲ್ನ ಫ್ರೀಯಾಗಿ ಕೊಟ್ಟು ಹೋದರು. ಸೀಬರ್ಡ್ ಮತ್ತು ಸುಗಮ ಬಸ್ಸಿಗೆ ಏನಾದರೂ ಬಂದರೆ ಈ ಥರ ಲಗೇಜ್ ಹಾಕೋದು ಅವ್ರದ್ದು ಇದ್ದಿದ್ದೆ. ನನಗನ್ಸುತ್ತೆ ಈ ಟ್ರಾವೆಲ್ಸ್ ಓನರ್ಸ್ಗೆ ಲಾರಿ ಹಾಕಬೇಕು ಅಂತ ಆಸೆ ಇತ್ತೇನಾ, ಹಾಗೆ ಬಸ್ನು ತೊಗೋಬೇಕು ಅಂತ ಆಸೆ ಇತ್ತಿರಬೇಕು. ಅದಕ್ಕೆ 2 ಕಂಬೈನ್ ಆಗಿ ಈಗ ಒಟ್ಟೊಟ್ಟಿಗೆ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ನಾನು ಮಲ್ಗುವ ಅಂತ ನನ್ನ ಬೆಡ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಅವ್ರು ಎಷ್ಟೇ ಕಂಫರ್ಟೇಬಲ್ ಬೆಡ್ ಕೊಟ್ಟರು ನಾನು ಮನೆಯಿಂದ ತಂದಿರೋ ಚಾದ್ರ ಹಾಕ್ಕೊಂಡ್ರೆ ಮಾತ್ರ ನನಗೆ ನಿದ್ರೆ ಬರೋದು. ಓಕೆ, ನಾನೀಗ ಮಲಗ್ತೀನಿ. ಬೆಳಿಗ್ಗೆ ಎದ್ದು ನಿಮ್ಮ ಜೊತೆ ಮಾತಾಡ್ತೀನಿ. ನಾನಂತೂ ಈಗ ಎದ್ದೆ. ಕಣ್ಣು ಬಿಡಲಿಕ್ಕೆ ಆಗ್ತಿಲ್ಲ. ನಮ್ಮೂರಿಗೆ ಜಸ್ಟ್ 30 ಮಿನಿಟ್ಸ್ ಅಷ್ಟೇ ಇದೆ ರೀಚ್ ಆಗಲಿಕ್ಕೆ. ನಾನೀಗ ಹೊನ್ನಾವರದಲ್ಲಿದ್ದೆ. ಹೊನ್ನಾವರ ಅಂದಿದ್ದೆ ಎಚ್ಚರ ಆಯಿತು. ನೆಕ್ಸ್ಟೇ ನಮ್ಮೂರು. ನಿಜ ಹೇಳಬೇಕಂದ್ರೆ ಹೊರಗಡೆ ಫುಲ್ ಮಳೆ. ಒಳ್ಳೆ ನಿದ್ರೆ ಬಂದಿತ್ತು. ಏಳಲಿಕ್ಕೆ ಮನಸ್ಸಿರಲಿಲ್ಲ. ಈಗನೂ ಮಲ್ಕೊಂಡಿದ್ರೆ ಆಮೇಲೆ ಇಳಿಬೇಕಾದ್ರೆ ಒಂದೇ ಸರಿಗೆ ಏಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಎದ್ದು ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಸ್ವಲ್ಪ ಹೊರಗಡೆ ನೋಡ್ತಾ ಕೂತ್ಕೊಂಡೆ. ರಾತ್ರಿ ಮಲಗುವಾಗ ಕಣ್ಣಿಗೆ ಬರೀ ಲೈಟು ಬಿಲ್ಡಿಂಗು ಅದೇ ಕಾಣಿಸ್ತಾ ಇತ್ತು. ಬೆಳಿಗ್ಗೆ ಏಳೋ ಅಷ್ಟರಲ್ಲಿ ಫುಲ್ ಗ್ರೀನರಿ ಮತ್ತು ನೇಚರ್, ಫುಲ್ ಮಳೆ ಅಂತಲೇ ಹೇಳ್ಬೋದು. ನಮ್ಮ ಕಡೆ ಮಳೆ ಬಂದರೆ ನಿಲ್ಲೋದೇ ಇಲ್ಲ, ಸುರಿತಾನೆ ಇರ್ತದೆ ದಿನ ಪೂರ್ತಿ. ಹೊರಗಡೆ ತೋರಿಸುವ ಅಂದರೂ ಫುಲ್ ಮಳೆಗೆ ಗ್ಲಾಸ್ ಎಲ್ಲ ಮಂಜಾಗ್ಬಿಟ್ಟಿದೆ, ಏನು ಕಾಣಿಸ್ತಾನೇ ಇಲ್ಲ. ನೋಡಿ, ನಿಮಗೆ ಸ್ವಲ್ಪ ಕಡಿಮೆಯಲ್ಲಿ ಲೇಟಾಗಿ ಮನೆಗೆ ಹೋಗಿ ಮುಟ್ಟಿದ್ರು ಅಡ್ಡಿಲ್ಲ ಅಂದರೆ ಸೀಬರ್ಡ್ನ ಆರಾಮ್ಸೆ ಬುಕ್ ಮಾಡ್ಬೋದು. ಬಸ್ ಚೆನ್ನಾಗೇ ಇದೆ. ನಾನೀಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಕೆಲಸ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.